ನೀವೇನಾದ್ರು ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಮತ್ತೆ ನಿಮ್ಮ ಪೇರೆಂಟ್ಸ್ಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ಮದುವೆ ಆಗಿದೆ ಮತ್ತೆ ನಿಮ್ಮ ಸ್ಪೌಸ್ನ ಒಂದೇ ಪ್ಲಾನ್ ಅಲ್ಲಿ ಸೆಕ್ಯೂರ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಅಥವಾ ಮಕ್ಕಳಾಗಿದ್ದಾರೆ ಎಂಟೈರ್ ಫ್ಯಾಮಿಲಿಗೆ ಒಂದೇ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕು ಅಂತ ಒಂದು ಪ್ಲಾನ್ ಹಾಕಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಎಂಡ್ ತನಕ ನೋಡಿ. ಕರೆಕ್ಟ್ ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ಚೂಸ್ ಮಾಡಿದ್ರೆ ಪಾಲಿಸಿ ಅಫೋರ್ಡಬಲ್ ಆಗಿರುತ್ತೆ, ಈಸಿ ಟು ಮ್ಯಾನೇಜ್ ಕೂಡ ಇರುತ್ತೆ, ಸೊ ಪ್ರಾಕ್ಟಿಕಲಿ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋನ ಖಂಡಿತವಾಗ್ಲೂ ಮಿಸ್ ಮಾಡ್ಬಿಡಿ, ಎಂಡ್ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಕನ್ನಡದ ಕಂದ ಶಶಾಂಕ್. ನೀವು ನೋಡ್ತಿದ್ದೀರಾ ಡಿಟ್ಟೋ ಇನ್ಶೂರೆನ್ಸ್ ನ ಕನ್ನಡ ಚಾನಲ್. ನಾವು ಇಂಡಿಯಾ ಪೂರ್ತಿ ಇನ್ಶೂರೆನ್ಸ್ ಅವೇರ್ನೆಸ್ ತರಬೇಕು ಅಂತ ಅನ್ಕೊಂಡಿದೀವಿ. ಸೊ ಈಗಲೇ ಆ ಸಬ್ಸ್ಕ್ರೈಬ್ ಬಟನ್ ನ ಮತ್ತೆ ಆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಸರಿ, ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಎಕ್ಸಾಂಪಲ್ ಜೊತೆ ನೋಡೋಣ. ಸಪೋಸ್ ಹಸ್ಬೆಂಡ್, ವೈಫ್ ಮತ್ತೆ ಒಂದ್ ಚೈಲ್ಡ್ 15 ಲಕ್ಷ ಫ್ಯಾಮಿಲಿ ಫ್ಲೋಟರ್ ತಗೊಂಡಿದ್ದಾರೆ ಅಂತ ಅನ್ಕೊಡಿ. ಈ 15 ಲಕ್ಷ ಪ್ರತಿ ಮೆಂಬರ್ಗೂ ಸೆಪರೇಟ್ ಆಗಿ ಸಿಗಲ್ಲ. ಫ್ಯಾಮಿಲಿನ ಎಲ್ಲಾ ಮೆಂಬರ್ಸ್ ಒಂದೇ 15 ಲಕ್ಷ ಕಾಮನ್ ಪೂಲ್ ಶೇರ್ ಮಾಡ್ತಾರೆ. ಹಸ್ಬೆಂಡ್ಗೆ 4 ಲಕ್ಷ ಕ್ಲೇಮ್ ಬಂದ್ರೆ ಆ ಪಾಲಿಸಿ ಇಯರ್ ಅಲ್ಲಿ ಫ್ಯಾಮಿಲಿಗೆ 11 ಲಕ್ಷ ಉಳಿಯುತ್ತೆ. ನಂತರ ವೈಫ್ಗೆ 6 ಲಕ್ಷ ಕ್ಲೇಮ್ ಬಂದ್ರೆ ಬ್ಯಾಲೆನ್ಸ್ 5 ಲಕ್ಷ ಉಳಿಯುತ್ತೆ. ಚೈಲ್ಡ್ಗೆ ಅದೇ ಇಯರ್ ಅಲ್ಲಿ ಹಾಸ್ಪಿಟಲೈಸೇಷನ್ ಆದ್ರೆ ಅವೈಲೇಬಲ್ ಕವರ್ ಬರೀ 5 lakhs ಮಾತ್ರ, ಅನ್ಲೆಸ್ ಪಾಲಿಸಿ ರೆಸ್ಟೋರೇಷನ್ ಬೆನಿಫಿಟ್ ಆಕ್ಟಿವೇಟ್ ಆದ್ರೆ. ಸೊ ಫ್ಯಾಮಿಲಿ ಫ್ಲೋಟರ್ ಅಂದ್ರೆ ಮಲ್ಟಿಪಲ್ ಮೆಂಬರ್ಸ್ ಗೆ ಸೆಪರೇಟ್ 15 ಲಕ್ಷ ಅಲ್ಲ, ಮಲ್ಟಿಪಲ್ ಮೆಂಬರ್ಸ್ ಶೇರ್ ಮಾಡೋ ಒಂದೇ 15 ಲಕ್ಷ ಪ್ಲಾನ್. ಸರಿನಾ? ಸರಿ, ಇದ್ರ ಅಡ್ವಾಂಟೇಜ್ ಏನಂದ್ರೆ ಯಂಗ್ ಫ್ಯಾಮಿಲೀಸ್ ಅಲ್ಲಿ ಯೂಶಲಿ ಎಲ್ಲಾರ್ಗೂ ಒಂದೇ ಇಯರ್ ಮೇಜರ್ ಕ್ಲೇಮ್ ಬರೋ ಚಾನ್ಸ್ ತುಂಬಾ ಕಮ್ಮಿ ಗುರು. ಸೊ ಹಸ್ಬೆಂಡ್ಗೆ ಸೆಪರೇಟ್ ಆಗಿ 15 ಲಕ್ಷ, ವೈಫ್ಗೆ ಸೆಪ್ರೇಟ್ ಆಗಿ 15 ಲಕ್ಷ, ಮಗುಗೆ ಸೆಪ್ರೇಟ್ ಆಗಿ 15 ಲಕ್ಷ ಪ್ಲಾನ್ ತಗೊಂಡು ಮೂರ್ ಪ್ಲಾನ್ದು ಪ್ರೀಮಿಯಂ ಕಟ್ಟಿ ಅದನ್ನ ಮ್ಯಾನೇಜ್ ಮಾಡಿ ಅದನ್ನ ರಿನ್ಯೂ ಮಾಡೋದು ತುಂಬಾ ತಲೆನೋವು. ಅದ್ರ ಬದಲು ಒಂದೇ ಪಾಲಿಸಿ ಡಾಕ್ಯುಮೆಂಟ್, ಒಂದೇ ಪ್ರೀಮಿಯಮ್, ಒಂದೇ ರಿನ್ಯೂವಲ್ ಡೇಟ್ ಮತ್ತೆ ಕ್ಲೇಮ್ಸ್ ಮ್ಯಾನೇಜ್ ಮಾಡೋದು ಕೂಡ ಈಸಿ. ಆದ್ರೆ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಒಬ್ಬ ಫ್ಯಾಮಿಲಿ ಮೆಂಬರ್ ತುಂಬಾನೇ ಲಾರ್ಜ್ ಅಥವಾ ರಿಪೀಟೆಡ್ ಕ್ಲೇಮ್ಸ್ ಮಾಡಿದ್ರೆ ಬೇರೆ ಮೆಂಬರ್ಸ್ಗೆ ಕವರು ರೆಡ್ಯೂಸ್ ಆಗುತ್ತೆ. ಅದಕ್ಕೆ ಅಡಿಕ್ವೇಟ್ ಸಮ್ ಇನ್ಶೂರ್ಡ್ ತಗೊಳ್ಳೋದು ತುಂಬಾ ಮುಖ್ಯ. ಅಂಡ್ ರೆಸ್ಟೋರೇಷನ್ ಬೆನಿಫಿಟ್ ಕೂಡ ಇರಬೇಕು ಆ ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ಅಲ್ಲಿ. ಸರಿ, ಫ್ಯಾಮಿಲಿ ಫ್ಲೋಟರ್ ಪ್ರೀಮಿಯಂ ಯೂಶಲಿ ಎಲ್ಡೆಸ್ಟ್ ಮೆಂಬರ್ ನ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ತುಂಬಾ ಜನ ಗೊತ್ತಿರಲ್ಲ. ಎಕ್ಸಾಂಪಲ್, ಹಸ್ಬೆಂಡ್ ಏಜ್ 32, ವೈಫ್ 30, ಚೈಲ್ಡ್ಗೆ 4 ವರ್ಷ ಇದೆ ಅಂತ ಅನ್ಕೊಳ್ಳಿ. ಸೊ ಪ್ರೀಮಿಯಂ ಮೋಸ್ಟ್ಲಿ 32 ವಯಸ್ಸು ಮೆಂಬರ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ಆದ್ರೆ ಅದೇ ಫ್ಲೋಟರ್ ಅಲ್ಲಿ 64 ವರ್ಷ ತಂದೆ ಇದ್ರೆ ಪ್ರೀಮಿಯಂ ಸಡನ್ ಆಗಿ ಎಲ್ಡೆಸ್ಟ್ ಮೆಂಬರ್ ನ ಏಜ್ ಮತ್ತೆ ಹೆಲ್ತ್ ರಿಸ್ಕ್ ಬೇಸಿಸ್ ಮೇಲೆ ಇನ್ಕ್ರೀಸ್ ಆಗಬಹುದು. ಕ್ಲೇಮ್ ಫ್ರೀಕ್ವೆನ್ಸಿ ಕೂಡ ಇನ್ಕ್ರೀಸ್ ಆಗಬಹುದು. ಅದಕ್ಕೆ ಯಂಗ್ ಕಪಲ್ಸ್ ಮತ್ತೆ ಸೀನಿಯರ್ ಪೇರೆಂಟ್ಸ್ ನ ಒಂದೇ ಫ್ಲೋಟರ್ ಅಲ್ಲಿ ಇಡೋದು ಬ್ಯಾಡ್ ಚಾಯ್ಸ್. ಯಂಗ್ ಕಪಲ್ ಮತ್ತೆ ಮಕ್ಕಳಿದ್ರೆ ಒಂದ್ ಫ್ಲೋಟರ್ ಇಸ್ ಗುಡ್. ಪೇರೆಂಟ್ಸ್ ಗೆ ಸೆಪರೇಟ್ ಫ್ಲೋಟರ್ ಇಡೋದು ಇನ್ನು ಬೆಟರ್ ಆಪ್ಷನ್. ಸರಿ, ಈಗ ಇಂಡಿಯಾದಲ್ಲಿ ಫ್ಯಾಮಿಲಿ ಫ್ಲೋಟರ್ ಗೆ ಡಿಟ್ಟೋ ಶಾರ್ಟ್ ಲಿಸ್ಟ್ ಮಾಡಿರೋ ಕೆಲವು ಸ್ಟ್ರಾಂಗ್ ಪ್ಲಾನ್ಸ್ ನ ನೋಡ್ಕೊಂಡ್ ಬರೋಣ. ಇವು ಒನ್ ಪ್ಲಾನ್ ಫಿಟ್ಸ್ ಎವ್ರಿ ಒನ್ ರೆಕಮೆಂಡೇಶನ್ ಅಲ್ಲ. ನಿಮ್ ಏಜು, ಮೆಡಿಕಲ್ ಹಿಸ್ಟ್ರಿ, ಪ್ರಿಫರ್ಡ್ ಹಾಸ್ಪಿಟಲ್ ನೆಟ್ವರ್ಕ್, ಬಜೆಟ್ ಮತ್ತೆ ರಿಕ್ವೈರ್ಡ್ ಫೀಚರ್ಸ್ ಬೇಸಿಸ್ ಮೇಲೆ ಫೈನಲ್ ಚಾಯ್ಸ್ ಚೇಂಜ್ ಆಗುತ್ತೆ. ಆದ್ರೆ these are some comprehensive health insurance plans that you can consider. First ಯಾವ್ದಪ್ಪ ಅಂದ್ರೆ HDFC Ergo ಅವರ Optima Secure. ಈ ಪ್ಲಾನ್ ನ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಏನಪ್ಪಾ ಅಂದ್ರೆ ಬೇಸ್ ಕವರ್ ಡೇ 1 ಇಂದಾನೆ ಡಬಲ್ ಆಗುತ್ತೆ. ಟೈಮ್ ಜೊತೆ ಕವರೇಜ್ 3x ವರೆಗೂ ಗ್ರೋ ಆಗ್ಬೋದು. ಕ್ಲೇಮ್ ಆದ್ರೂ ಗ್ರೋತ್ ಬೆನಿಫಿಟ್ ಕಂಟಿನ್ಯೂ ಆಗ್ತಿರುತ್ತೆ. ಇದರಲ್ಲೇ ಕನ್ಸ್ಯೂಮಬಲ್ ಕವರ್ ಬಿಲ್ಟ್ ಇದೆ. ರೂಮ್ ರೆಂಟ್ ರಿಸ್ಟ್ರಿಕ್ಷನ್ ಇಲ್ಲ, ಕೋ ಪೇಮೆಂಟ್ ಇಲ್ಲ, ಡಿಸೀಸ್ ವೈಸ್ ಸಪ್ಲಿಮೆಂಟ್ ಇಲ್ಲ. ಬೇಸ್ ಪ್ಲಾನ್ ರೆಸ್ಟೋರೇಷನ್ ಒನ್ಸ್ ಪರ್ ಪಾಲಿಸಿ ಇಯರ್ ಸಿಗುತ್ತೆ. ಅನ್ಲಿಮಿಟೆಡ್ ರೆಸ್ಟೋರೇಷನ್ ಬೇಕು ಅಂದ್ರೆ ಒಂದು ಸಿಂಪಲ್ ಆಡ್ ಆನ್ ಹಾಕೋಬಹುದು. ಕ್ಲೀನ್ ಪಾಲಿಸಿ ಸ್ಟ್ರಕ್ಚರ್ ಮತ್ತೆ ಸ್ಟ್ರಾಂಗ್ ಇನ್ಶೂರರ್ ಮೆಟ್ರಿಕ್ಸ್ ಪ್ರಯಾರಿಟಿ ಇದ್ರೆ ಇದೊಂದು ಸಾಲಿಡ್ ಆಪ್ಷನ್. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಕೇರ್ ಸುಪ್ರೀಂ. ಇದ್ರಲ್ಲಿ ಕೂಡ ಯಾವ್ದು ರೂಮ್ ರೆಂಟ್ ಲಿಮಿಟ್ ಇಲ್ಲ, ಮ್ಯಾಂಡೇಟರಿ ಕೋ ಪೇಮೆಂಟ್ ಇಲ್ಲ, ಡಿಸೀಸ್ ವೈಸ್ ಸಪ್ಲಿಮೆಂಟ್ಸ್ ಇಲ್ಲ, ಮತ್ತೆ ರಿನ್ಯೂವಲ್ ಬೋನಸ್ ಪ್ರತಿ ಇಯರ್ 50% ಗ್ರೋ ಆಗಿ 100% ವರೆಗೂ ಹೋಗಬಹುದು. ಕ್ಲೇಮ್ಸ್ ಆದ್ರೂ ಬೋನಸ್ ಕಂಟಿನ್ಯೂ ಆಗುತ್ತೆ. ಅನ್ಲಿಮಿಟೆಡ್ ರೆಸ್ಟೋರೇಷನ್ ಕೂಡ ಬಿಲ್ಟ್ ಇನ್ ಇದೆ. ಕನ್ಸ್ಯೂಮಬಲ್ಸ್ ಕವರೇಜ್ ಗೆ ಕ್ಲೇಮ್ ಶೀಲ್ಡ್ ಪ್ಲಸ್ ತರ ಆಡ್ ಆನ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಕ್ಯುಮುಲೇಟಿವ್ ಬೋನಸ್ ನ ಇನ್ನೂ ಜಾಸ್ತಿ ಗ್ರೋ ಮಾಡಕ್ಕೆ ಯು ಹ್ಯಾವ್ ಮೋರ್ ಆಡ್ ಆನ್ಸ್. ಮತ್ತೆ ಏನಾದ್ರೂ ವೇಟಿಂಗ್ ಪೀರಿಯಡ್ಸ್ ಕಮ್ಮಿ ಮಾಡ್ಕೋಬೇಕಂದ್ರೆ ಅದಕ್ಕೆ ಆಡ್ ಆನ್ಸ್ ಇದೆ. ರಿಲೇಟಿವ್ಲಿ ಫೀಚರ್ ರಿಚ್ ಪ್ಲಾನ್ ಅಂತ ಹೇಳ್ಬೋದು. ಆಡ್ ಆನ್ಸ್ ನ ಕೇರ್ಫುಲ್ ಆಗಿ ಹಾಕೋಬೇಕು. ಹಾಕೊಂಡು ನೀವು ನಿಮ್ ಬೇಕಂದಂಗೆ ಕಸ್ಟಮೈಸ್ ಮಾಡ್ಕೋಬಹುದು. ನೆಕ್ಸ್ಟ್ ಆದಿತ್ಯ ಬಿರ್ಲಾ ಅವರ ಆಕ್ಟಿವ್ 1 ಮ್ಯಾಕ್ಸ್. ಈ ಪ್ಲಾನ್ ಹೆಲ್ತ್ ಮತ್ತೆ ವೆಲ್ನೆಸ್ ಸೈಡ್ ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡುತ್ತೆ. ಹೆಲ್ತ್ ರಿಟರ್ನ್ಸ್ ಮೂಲಕ ಆಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ರಿನ್ಯೂವಲ್ ಪ್ರೀಮಿಯಂ ನ ಸಿಗ್ನಿಫಿಕೆಂಟ್ ಪೋರ್ಷನ್ ಅರ್ನ್ ಬ್ಯಾಕ್ ಮಾಡೋ ಆಪರ್ಚುನಿಟಿ ಕೊಡುತ್ತೆ. ಇದು ರಿನ್ಯೂವಲ್ ಬೋನಸ್ 500% ವರೆಗೂ ಗ್ರೋ ಆಗಬಹುದು. ಅನ್ಲಿಮಿಟೆಡ್ ರೆಸ್ಟೋರೇಷನ್ ಇದೆ. ರೂಮ್ ರೆಂಟ್ ಲಿಮಿಟ್ ಇಲ್ಲ, ಮ್ಯಾಂಡೇಟರಿ ಕೋಪೇ ಇಲ್ಲ, ಡಿಸೀಸ್ ವೈಸ್ ಸಪ್ಲಿಮೆಂಟ್ಸ್ ಇಲ್ಲ, ಮತ್ತೆ ಕೆಲವೊಂದು ಲಿಸ್ಟೆಡ್ ಕ್ರಾನಿಕ್ ಕಂಡೀಷನ್ಸ್ ಗೆ ನಿಮಗೆ ಡೇ 1 ಇಂದ ಕವರ್ ಸಿಗುತ್ತೆ. ವೆಲ್ನೆಸ್ ಬೆನಿಫಿಟ್ಸ್ ಜೆನ್ಯೂನ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಮತ್ತೆ ನೀವು ತುಂಬಾ ಫಿಟ್ನೆಸ್ ಅಲ್ಲಿ ಇದ್ರೆ ಈ ಪ್ಲಾನ್ ನಿಮಗೆ ಅಪ್ ಟು 30 to 40% ಪ್ರೀಮಿಯಂ ಡಿಸ್ಕೌಂಟ್ ಕೊಡಬಹುದು. ನೆಕ್ಸ್ಟ್ ನೀವೊಬ್ಬ ರಿಯಶೋರ್ 2.0 ಪ್ಲಾಟಿನಂ ಪ್ಲಸ್. ಇದು ಅನ್ಲಿಮಿಟೆಡ್ ರೆಸ್ಟೋರೇಷನ್ ಜೊತೆ ಬರುತ್ತೆ. ಬೂಸ್ಟರ್ ಪ್ಲಸ್ ಅನ್ಯೂಸ್ಡ್ ಕವರ್ ನ ನೆಕ್ಸ್ಟ್ ಇಯರ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ 5x ವರೆಗೂ ಗ್ರೋ ಮಾಡ್ಕೋಬಹುದು. ಲಾಕ್ ದಿ ಕ್ಲಾಕ್ ಬೆನಿಫಿಟ್ ಇಂದ ಫಸ್ಟ್ ಕ್ಲೇಮ್ ಬರೋವರೆಗೂ ಏಜ್ ಬೇಸ್ ಪ್ರೀಮಿಯಂ ನ ಎಂಟ್ರಿ ಏಜ್ ಲೆವೆಲ್ ಅಲ್ಲಿ ಹೋಲ್ಡ್ ಮಾಡುತ್ತೆ. ರೂಮ್ ರೆಂಟ್ ಕ್ಯಾಪ್ ಇಲ್ಲ, ಕೋಪೇ ಇಲ್ಲ, ಡಿಸೀಸ್ ವೈಸ್ ಸಪ್ಲಿಮೆಂಟ್ ಇಲ್ಲ. ಕನ್ಸ್ಯೂಮಬಲ್ಸ್ ಮತ್ತೆ ಇನ್ಫ್ಲೇಷನ್ ರಿಲೇಟೆಡ್ ಪ್ರೊಟೆಕ್ಷನ್ ಗೆ ಸೇಫ್ ಗಾರ್ಡ್ ಪ್ಲಸ್ ಆಡ್ ಆನ್ ಇದೆ. ಲಾರ್ಜ್ ರಿಯೂಸಬಲ್ ಕವರ್ ಮತ್ತೆ ಲಾಂಗ್ ಟರ್ಮ್ ಬೋನಸ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಇದ್ರೆ ಈ ಪ್ಲಾನ್ ನ ನೀವು ಕಂಪೇರ್ ಮಾಡ್ಕೋಬಹುದು. ನೆಕ್ಸ್ಟ್ SBI ಅವರ ಸೂಪರ್ ಹೆಲ್ತ್ ಪ್ಲಾಟಿನಂ ಇನ್ಫಿನಿಟ್ ಅಂತ. ಈ
ಪ್ಲಾನ್ ಮ್ಯಾಕ್ಸಿಮಮ್ 4 ಅಡಲ್ಟ್ ಮತ್ತೆ ಎನಿ ನಂಬರ್ ಆಫ್ ಚಿಲ್ಡ್ರನ್ ನ ಕವರ್ ಮಾಡೋ ಆಪ್ಷನ್ ಕೊಡುತ್ತೆ ಇನ್ ದರ್ ಫ್ಯಾಮಿಲಿ ಫ್ಲೋಟರ್. ಅನ್ಲಿಮಿಟೆಡ್ ರಿಸ್ಟೋರ್ 200% ವರೆಗೂ ಇದೆ. ಕೆಲವು ಲಿಸ್ಟೆಡ್ ಕಂಡೀಷನ್ಸ್ ಗಳಿಗೆ ಕವರ್ ಮಲ್ಟಿಪ್ಲೈ ಆಗಬಹುದು. ಮೆಟರ್ನಿಟಿ ಬೆನಿಫಿಟ್ ಇದೆ, OPD ಕವರ್ ಮತ್ತೆ ಕನ್ಸ್ಯೂಮಬಲ್ ಕವರೇಜ್ ಕೂಡ ಇದೆ ಇದರಲ್ಲಿ. ರೂಮ್ ರೆಂಟ್ ಲಿಮಿಟ್ ಇಲ್ಲ, ಕೋಪೇ ಇಲ್ಲ. ದೊಡ್ಡ ಫ್ಯಾಮಿಲಿ ಸ್ಟ್ರಕ್ಚರ್ ಮತ್ತೆ ಮೆಟರ್ನಿಟಿ ಅಥವಾ ಬ್ರಾಡರ್ ಬೆನಿಫಿಟ್ಸ್ ಬೇಕು ಅನ್ನೋರಿಗೆ ದಿಸ್ ಇಸ್ ಅ ರಿಲೆವೆಂಟ್ ಪ್ಲಾನ್. ಆದ್ರೆ ಎಷ್ಟು ಜನ ಆಡ್ ಮಾಡಬಹುದು, ಅದಕ್ಕಿಂತ ಎಷ್ಟು ಜನ ಆಡ್ ಮಾಡೋದು ಫೈನಾನ್ಷಿಯಲಿ ಸೆನ್ಸಿಬಲ್ ಅನ್ನೋದು ಇಂಪಾರ್ಟೆಂಟ್. ಸರಿ, ಈ ಪ್ಲಾನ್ಸ್ ಎಲ್ಲ ನೋಡಿ ಸೈಕ್ ಆಗ್ಬೇಡಿ. ಒಂದ್ ಪ್ಲಾನ್ ಕವರ್ ಡಬಲ್ ಮಾಡುತ್ತೆ, ಇನ್ನೊಂದು 500% ಬೋನಸ್ ಕೊಡುತ್ತೆ, ಮತ್ತೊಂದು ಅನ್ಲಿಮಿಟೆಡ್ ರಿಸರ್ವೇಶನ್ ಕೊಡುತ್ತೆ, ಬೇರೆ ಪ್ಲಾನ್ ಪ್ರೀಮಿಯಂ ರಿವಾರ್ಡ್ಸ್ ಕೊಡುತ್ತೆ. ಆದ್ರೂ ಯಾವ ಬೆನಿಫಿಟ್ ನಿಮ್ ಪ್ರೊಫೈಲ್ಗೆ ಆಕ್ಚುಲಿ ಯೂಸ್ಫುಲ್ ಅನ್ನೋದು ನೀವು ಐಡೆಂಟಿಫೈ ಮಾಡ್ಕೋಬೇಕು. ಅಲ್ಲೇನೆ ಡಿಟ್ಟೋ ಬರೋದು. ಡಿಟ್ಟೋದಲ್ಲಿ ನಮ್ಮ ಐಡಿಯಾ ಸರ್ಟಿಫೈಡ್ ಅಡ್ವೈಸರ್ಸ್ ನಿಮ್ಮ ಫ್ಯಾಮಿಲಿ ಏಜ್, ಮೆಡಿಕಲ್ ಹಿಸ್ಟ್ರಿ, ಬಜೆಟ್, ಹಾಸ್ಪಿಟಲ್ ಪ್ರಿಫರೆನ್ಸ್ ಪ್ರಕಾರ ನಿಮ್ಗೆ ಕಂಪೇರ್ ಮಾಡಿ ತೋರಿಸ್ತೀವಿ ವಿಚ್ ಪ್ಲಾನ್ ಇಸ್ ಬೆಟರ್ ಫಾರ್ ಯು. ಕನ್ಸಲ್ಟೇಷನ್ 100% ಫ್ರೀ. ಯಾವುದೇ ರೀತಿ ಸ್ಪ್ಯಾಮ್ ಇಲ್ಲ, ಪ್ರೆಷರ್ ಇಲ್ಲ, ಅನ್ನೆಸರಿ ಪಾಲಿಸಿ ಪುಷಿಂಗ್ ಇಲ್ಲ. ನೀವು ನಮ್ಮ ಜೊತೆ ಫ್ರೀ ಆಗಿ ಒಂದು ಕಾಲ್ ಬುಕ್ ಮಾಡ್ಕೋಬಹುದು ಕನ್ನಡದಲ್ಲಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಯೂಸ್ ಮಾಡಿ ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ. ಸರಿ, ಈಗ ಫ್ಯಾಮಿಲಿ ಫ್ಲೋಟರ್ ತಗೊಳಕ್ ಮುಂಚೆ ನೀವು 5 ಪಾಯಿಂಟ್ ನ ಪ್ಲೀಸ್ ನೆನ್ಪಿಟ್ಕೋಬೇಕು. ಫಸ್ಟ್ ಏನಪ್ಪಾ ಅಂದ್ರೆ, ಮಕ್ಕಳು ಮತ್ತೆ ನ್ಯೂ ಬಾರ್ನ್ ಕವರೇಜ್ ರೂಲ್ಸ್ ಚೆಕ್ ಮಾಡಿ. ಮೋಸ್ಟ್ ಪ್ಲಾನ್ಸ್ ಮಕ್ಕಳನ್ನ 90 days ಏಜ್ ಇಂದ ಕವರ್ ಮಾಡಕ್ಕೆ ಅಲೌ ಮಾಡುತ್ತೆ, ಮತ್ತೆ mid-20s ರೀಚ್ ಆದ್ಮೇಲೆ ಸೆಪರೇಟ್ ಇಂಡಿವಿಜುವಲ್ ಪಾಲಿಸಿಗೆ ಶಿಫ್ಟ್ ಮಾಡ್ಬೇಕಾಗ್ಬೋದು. ನ್ಯೂ ಬಾರ್ನ್ ಚೈಲ್ಡ್ ಆಟೋಮ್ಯಾಟಿಕ್ಲಿ ಪಾಲಿಸಿಗೆ ಆಡ್ ಆಗಲ್ಲ. ಕೆಲವು ಪ್ಲಾನ್ಸ್ ಅಲ್ಲಿ 90 days ತನಕ ವೇಟ್ ಮಾಡಬೇಕು, ಅದಾದ್ಮೇಲೆ ಆಡ್ ಮಾಡ್ಕೋಬಹುದು. ಸರಿ, ನಂಬರ್ 2, ಮೆಡಿಕಲ್ ಹಿಸ್ಟ್ರಿ ಕಂಪ್ಲೀಟ್ ಆಗಿ ಡಿಸ್ಕ್ಲೋಸ್ ಮಾಡಿ ಪ್ಲೀಸ್. ಇದರಿಂದ ನಿಮ್ ಕ್ಲೇಮ್ಸ್ ಹರ್ಟ್ ಆಗಲ್ಲ. ಹಸ್ಬೆಂಡ್ಗೆ ಥೈರಾಯ್ಡ್ ಮೆಡಿಸಿನ್ ಇದೆಯಾ, ವೈಫ್ಗೆ PCOS ಕನ್ಸಲ್ಟೇಷನ್ ಇದೆಯಾ, ಪೇರೆಂಟ್ಸ್ಗೆ ಡಯಾಬಿಟಿಸ್, BP, ಕೊಲೆಸ್ಟ್ರಾಲ್, ಓಲ್ಡ್ ಸರ್ಜರಿ ಅಥವಾ ರೆಗ್ಯುಲರ್ ಮೆಡಿಕೇಶನ್ ಏನಾದ್ರು ಇದೆಯಾ, ಇದೆಲ್ಲ ಸ್ಮಾಲ್ ಇಶ್ಯೂ ಮೆನ್ಷನ್ ಮಾಡ್ಬೇಕಾಗಿಲ್ಲ ಅಂತ ಪ್ಲೀಸ್ ಅನ್ಕೋಬೇಡಿ. ಪ್ರಪೋಸಲ್ ಫಾರ್ಮ್ ಅಲ್ಲಿ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರೆ ಕ್ಲೇಮ್ ಟೈಮ್ ಅಲ್ಲಿ ಡಿಸ್ಪ್ಯೂಟ್ ಬರಬಹುದು. ಫ್ಯಾಮಿಲಿ ಫ್ಲೋಟರ್ ಅಂದ್ರೆ ಒಬ್ಬ ಮೆಂಬರ್ ಡಿಸ್ಕ್ಲೋಸರ್ ಪ್ರಾಬ್ಲಮ್ ಇಂದ ಎಂಟೈರ್ ಪಾಲಿಸಿ ಎಕ್ಸ್ಪೀರಿಯನ್ಸ್ ನ ಎಫೆಕ್ಟ್ ಮಾಡಬಹುದು. ಡಾಕ್ಟರ್ ಕನ್ಸಲ್ಟೇಷನ್, ಟೆಸ್ಟ್, ಮೆಡಿಸಿನ್, ಪಾಸ್ ಹಾಸ್ಪಿಟಲೈಸೇಷನ್ ಎಲ್ಲ ಇನ್ಶೂರರ್ ಕೇಳ್ದಂಗೆ ಆನೆಸ್ಟ್ ಆಗಿ ಡಿಸ್ಕ್ಲೋಸ್ ಮಾಡಿ. ನಿಮ್ಗೆನೆ ಅದು ಫ್ಯೂಚರ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸರಿ, ನಂಬರ್ 3, ಕ್ಲೇಮ್ ರಿಡಕ್ಷನ್ಸ್ ಕ್ರಿಯೇಟ್ ಮಾಡೋ ಕ್ಲಾಸಸ್ ನ ಪ್ಲೀಸ್ ಚೆಕ್ ಮಾಡಿ. ರೂಮ್ ರೆಂಟ್ ಗ್ಯಾಪ್ ಇದೆಯಾ, ಮ್ಯಾಂಡೇಟರಿ ಕೋಪೇ ಇದೆಯಾ, ಡಿಸೀಸ್ ವೈಸ್ ಸಪ್ಲಿಮೆಂಟ್ ಇದೆಯಾ, ಇವೆಲ್ಲಾನು ನೋಡಿ. ಬಿಕಾಸ್ ಇವೆಲ್ಲ ಇದ್ರೆ ನೀವು ಇನ್ಶೂರೆನ್ಸ್ಗೆ ಇಷ್ಟು ₹1,000 ಕಟ್ಬಿಟ್ಟುವೆ ಕೊನೆಗೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸ್ ಹೋಗುತ್ತೆ. ಸೊ ಮೇಕ್ ಶ್ಯೂರ್ ನಿಮ್ಮ ಪಾಲಿಸಿಲಿ ಈ ಯಾವುದೇ ಕತ್ರಿ ಹಾಕುವಂತ ಕ್ಲಾಸಸ್ ಇರಬಾರ್ದು. ನಂಬರ್ 4, ರೆಸರ್ವೇಶನ್ ಬೆನಿಫಿಟ್ ಬ್ರೋಷರ್ ಹೆಡ್ಲೈನ್ ನೋಡಿ ಮಾತ್ರ ಡಿಸೈಡ್ ಮಾಡಬೇಡಿ. ಅನ್ಲಿಮಿಟೆಡ್ ರಿಸರ್ವೇಶನ್ ಅಂತ ಇದೆ ಅಂದ್ರೆ ಯಾವ ಸಿಚುವೇಶನ್ ಅಲ್ಲೂ ಅನ್ಲಿಮಿಟೆಡ್ ಮನಿ ಸಿಗುತ್ತೆ ಅಂತ ಮೀನಿಂಗ್ ಅಲ್ಲ. ರೆಸರ್ವೇಶನ್ ಪಾರ್ಷಲ್ ಎಕ್ಸಾಸ್ಷನ್ ನಂತರ ಟ್ರಿಗರ್ ಆಗುತ್ತಾ, ಅಥವಾ ಫುಲ್ ಸಮ್ ಇನ್ಶೂರ್ಡ್ ಎಕ್ಸಾಸ್ಟ್ ಆದ್ಮೇಲೆ ಟ್ರಿಗರ್ ಆಗುತ್ತಾ, ಸೇಮ್ ಪರ್ಸನ್ಗೆ ಯೂಸ್ ಮಾಡ್ಬೋದಾ, ಸೇಮ್ ಇಲ್ನೆಸಸ್ಗೆ ಯೂಸ್ ಮಾಡ್ಬೋದಾ, ರಿಲೇಟೆಡ್ ಟ್ರೀಟ್ಮೆಂಟ್ಗೆ ಅಪ್ಲೈ ಆಗುತ್ತಾ, ರೆಸರ್ವೇಶನ್ ಆಕ್ಟಿವೇಟ್ ಆಗೋಕ್ ಮುಂಚೆ ಕ್ಲೇಮ್ ಬೇಸ್ ಕವರ್ ಎಕ್ಸೀಡ್ ಆದ್ರೆ ಎಕ್ಸೆಸ್ ಅಮೌಂಟ್ ನಿಮ್ ಪಾಕೆಟ್ ಇಂದ ಕಟ್ಬೇಕಾ. ಎಕ್ಸಾಂಪಲ್ಗೆ 15 ಲಕ್ಷ ಕವರ್ ಇದೆ ಅನ್ಕೊಳ್ಳಿ, ಫಸ್ಟ್ ಕ್ಲೇಮು 16 ಲಕ್ಷ ಬಂದ್ರೆ ರೆಸರ್ವೇಶನ್ ಫುಲ್ ಎಕ್ಸಾಷನ್ ನಂತರ ಮಾತ್ರ ಆಕ್ಟಿವೇಟ್ ಆದ್ರೂ ಇನಿಷಿಯಲ್ 1 ಲಕ್ಷ ಗ್ಯಾಪ್ ಇದ್ದೇ ಇರುತ್ತೆ. ಅದನ್ನ ನೀವು ನಿಮ್ ಕೈಯಾರೆ ಕಟ್ಟಬೇಕು. ಸೊ ರೆಸರ್ವೇಶನ್ ಇದೆಯಾ ಅನ್ನೋದಕ್ಕಿಂತ ರೆಸರ್ವೇಶನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಲಾಸ್ಟ್ ಪಾಯಿಂಟ್, ಕರೆಕ್ಟ್ ಮೆಂಬರ್ಸ್ ನ ಕರೆಕ್ಟ್ ಪಾಲಿಸಿಯಲ್ಲಿ ಕವರ್ ಮಾಡಿ. ಇದು ಫ್ಯಾಮಿಲಿ ಫ್ಲೋಟರ್ ತಗೊಳ್ಳುವಾಗ ಬಿಗ್ಗೆಸ್ಟ್ ಡಿಸಿಷನ್. ಯಂಗ್ ಹಸ್ಬೆಂಡ್, ವೈಫ್ ಮತ್ತೆ ಚಿಲ್ಡ್ರನ್ಗೆ ಫ್ಲೋಟರ್ ಯೂಶಲಿ ಸೆನ್ಸಿಬಲ್ ಆಪ್ಷನ್. ಆದ್ರೆ ಸೀನಿಯರ್ ಪೇರೆಂಟ್ಸ್ ನ ಯಂಗ್ ಫ್ಯಾಮಿಲಿ ಫ್ಲೋಟರ್ಗೆ ಆಡ್ ಮಾಡಿದ್ರೆ ಪ್ರೀಮಿಯಮ್ ಎಲ್ಡೆಸ್ಟ್ ಪೇರೆಂಟ್ ನ ಏಜ್ ಬೇಸ್ ಮೇಲೆ ಇನ್ಕ್ರೀಸ್ ಆಗುತ್ತೆ. ಪೇರೆಂಟ್ಸ್ಗೆ ಫ್ರೀಕ್ವೆಂಟ್ ಕ್ಲೇಮ್ಸ್ ಬಂದ್ರೆ ಶೇರ್ಡ್ ಕವರ್ ಎಕ್ಸಾಸ್ಟ್ ಆಗಿ ಕಪಲ್ ಮತ್ತೆ ಚಿಲ್ಡ್ರನ್ಗೆ ಕವರೇಜ್ ಕಮ್ಮಿ ಆಗ್ಬೋದು. ಪೇರೆಂಟ್ಸ್ ಇಬ್ರು ಸಿಮಿಲರ್ ಏಜ್ ಮತ್ತೆ ಸಿಮಿಲರ್ ಹೆಲ್ತ್ ಪ್ರೊಫೈಲ್ಸ್ ಇದ್ರೆ ಸೆಪರೇಟ್ ಪೇರೆಂಟ್ ಫ್ಲೋಟರ್ ಕನ್ಸಿಡರ್ ಮಾಡ್ಬೋದು. ಆದ್ರೆ ಒಂದ್ ಪೇರೆಂಟ್ಗೆ ಡಯಾಬಿಟೀಸ್ ಇದ್ದು, ಕಾರ್ಡಿಯಾಕ್ ಹಿಸ್ಟ್ರಿ ಇದ್ದು, ಕಿಡ್ನಿ ಇಶ್ಯೂ ಇದ್ದು ಅಥವಾ ರಿಪೀಟೆಡ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದ್ರೆ ಇಂಡಿವಿಜುವಲ್ ಪಾಲಿಸಿ ಇನ್ನೂ ಸೂಟಬಲ್ ಆಪ್ಷನ್. ಫ್ಯಾಮಿಲಿ ಅಂದ್ರೆ ಎಲ್ಲಾರನ್ನೂ ಒಂದೇ ಪಾಲಿಸಿಲಿ ಹಾಕ್ಬೇಕಂತ ಏನು ರೂಲ್ ಇಲ್ಲ ಗುರು. ಫ್ಯಾಮಿಲಿಗೆ ಬೆಸ್ಟ್ ಪ್ರೊಟೆಕ್ಷನ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಸಮ್ಟೈಮ್ಸ್ 2 ಅಥವಾ 3 ಸೆಪರೇಟ್ ಪಾಲಿಸೀಸ್ ತಗೋಬೇಕಾಗಿ ಬರುತ್ತೆ. ಸರಿ, ವಿಡಿಯೋ ಎಂಡ್ ಮಾಡೋ ಮುಂಚೆ ಪ್ರೀಮಿಯಮ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಕಂಪ್ಯಾರಿಸನ್ಲಿ ಕೆಲವು ಪ್ಲಾನ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಸ್ವಲ್ಪ ಕಮ್ಮಿ ತೋರಿಸ್ಬೋದು, ಆದರೆ ನೀವು ಆಡ್ ಆನ್ಸ್ ಹಾಕಿದಾಗೆ ದ ಪ್ರೀಮಿಯಮ್ಸ್ ಕ್ಯಾನ್ ಇನ್ಕ್ರೀಸ್. ಮತ್ತೆ ಸೀನಿಯರ್ ಪ್ರೊಫೈಲ್ಸ್ಗೆ ಪ್ರೀಮಿಯಮ್ ಯಂಗ್ ಕಪಲ್ಗಿಂತ ಕಂಪೇರ್ ಮಾಡಿದ್ರೆ ತುಂಬಾ ಶಾರ್ಪ್ ಆಗಿ ಇನ್ಕ್ರೀಸ್ ಆಗುತ್ತೆ, ಬಿಕಾಸ್ ದೇ ಆರ್ ರಿಸ್ಕಿ ಟು ಕವರ್. ನನ್ನ ಫ್ಯಾಮಿಲಿಗೆ ಯಾವ ಪ್ಲಾನ್ ಕರೆಕ್ಟು ಅಂತ ಇನ್ನೂ ಡೌಟ್ ಇದ್ರೆ ನಾನು ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಡಿಟ್ಟೋನ ಅಡ್ವೈಸರ್ಸ್ ಜೊತೆ ಕನ್ನಡದಲ್ಲೇ ಫ್ರೀಯಾಗಿ ಮಾತಾಡಿ. ಸರಿ, ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿನ ತನಕ ಹ್ಯಾಪಿ ಇನ್ಶೂರೆನ್ಸ್ ಹಂಟಿಂಗ್.